2024 ಜಗತ್ತಿನಾದ್ಯಂತ ನೂರಾರು ಸಾವಿರಾರು ಸಿಹಿ ಮತ್ತು ಕಹಿ ಘಟನೆಗಳಿಗೆ ಸಾಕ್ಷಿಯಾಗುವುದರ ಮೂಲಕ ಅಂತ್ಯಗೊಂಡು ಇದೀಗ 2025ರ ಹೊಸ ವರ್ಷ ಹೊಸತನದೊಂದಿಗೆ ನಮ್ಮ ಮುಂದೆ ಬಂದು ನಿಂತಿದೆ. ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಫಲಗಳಿದೆ ಎಂಬುದರ ಕುರಿತಾದ ಮಾಹಿತಿ ಇಲ್ಲಿದೆ ನೋಡಿ. ಮೇಷರಾಶಿ. ಈ ಕಾಲದಲ್ಲಿ ನೀವು ಹೆಚ್ಚಾಗಿ ಶುಭ ಫಲವೂ ಸಾಮಾನ್ಯ ಅಶುಭ ಫಲವೂ ಅನುಭವಕ್ಕೆ ಗೋಚರವಾಗುವುದು. ಆರೋಗ್ಯದಲ್ಲಿ ಸುಧಾರಣೆ, ವಿದ್ಯೆ, ಪದವಿ, ಜ್ಞಾನ ಸಂಪಾದನೆ, ಮಕ್ಕಳ ವಿಚಾರದಲ್ಲಿ ಸಾಧನೆ, ಸಂತೋಷ, ನೆಮ್ಮದಿ ಲಭಿಸುವುದು. ಸ್ಥಿರ ಚರ ಆಸ್ತಿಗಳ ವಿಚಾರದಲ್ಲಿ ಅನುಕೂಲಕರ ಬದಲಾವಣೆಗಳಾಗುವುದು. ನೂತನ ಮಿತ್ರರ ಸಮಾಗಮ ಸಹಾಯ ಲಭಿಸುವುದು. ಆರ್ಥಿಕ ವಿಚಾರದಲ್ಲಿ ನಿರಂತರ ಧನಾರ್ಜನೆ ಉಂಟಾಗುವುದು. ಸ್ಪಷ್ಟವಾದ ಉತ್ತಮ ವಾಕ್ಚಾತುರ್ಯತೆಯಿಂದ ವ್ಯವಹರಿಸುವ ಮೂಲಕ ಜನಮೆಚ್ಚುಗೆಗೆ ಪಾತ್ರರಾಗುವಿರಿ. ದಾಂಪತ್ಯದಲ್ಲಿ ಪಾಲುದಾರಿಕೆ ವ್ಯವಹಾರದಲ್ಲಿ ಚರ್ಚೆ ಎದುರಾದರೂ ಹಾನಿಯಾಗದಂತೆ ಎಚ್ಚರ ವಹಿಸುವಿರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿರಂತರ ಕಾರ್ಯೋನ್ಮುಖವಾಗುವಿರಿ. ಸತ್ಕಾರ್ಯಗಳಿಗೆ ಅಧಿಕ ಧನವ್ಯಯ ಸಂಭವಿಸುವುದು. ಉದ್ಯೋಗ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿ ಗಳಿಸಿ ಜವಾಬ್ದಾರಿಯಿಂದ ಕಾರ್ಯ ವಿಸ್ತಾರಗೊಳಿಸುವ ಅವಕಾಶ ಒದಗುವುದು. ಏಕಾಗ್ರತೆಯಿಂದ ಕಾರ್ಯನಿರ್ವಹಿಸಿ ನೂತನ ಆವಿಷ್ಕಾರ, ಬದಲಾವಣೆ ಸಂಭವಿಸುವುದು. ಮಾತೃ ಪಿತೃ ಸಮಾನರಿಂದ ಪ್ರೋತ್ಸಾಹ ಒದಗಿ ಬರುವುದು. ಮೋಸ, ವಂಚನೆ, ದ್ರೋಹದ ವಿರುದ್ಧ ಸ್ಪಂದನೆ. ಚಿತ್ರಕಲೆ, ಸಂಗೀತ ಇತ್ಯಾದಿ ನಾನಾ ಕಲೆಗಳಲ್ಲಿ ಆಸಕ್ತಿ. ಸೇವಕ ವರ್ಗದವರಿಂದ ಶತ್ರುಗಳಿಂದ ಪೈಪೋಟಿ, ಉಪಟಳ ಸಂಭವಿಸಿದರೂ ಹಿಡಿದಂತಹ ಕೆಲಸ ಪೂರ್ತಿ ಮಾಡಲು ಹೆಚ್ಚಿನ ಶ್ರಮವಹಿಸಿ. ತನ್ನ ಅವಲಂಬಿತರನ್ನು ಸದಾ ರಕ್ಷಿಸುವ ಪ್ರವೃತ್ತಿಯಿಂದ ಯಾವುದೇ ರೀತಿಯ ಹಾನಿ ಸಂಭವಿಸುವುದಿಲ್ಲ. ಜನರ ಒಡನಾಟದಲ್ಲಿ ಹೆಚ್ಚಿನ ಆಸಕ್ತಿ. ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ, ಪರಿಸ್ಥಿತಿಯನ್ನ ಚೆನ್ನಾಗಿ ಅರಿತು ತಾಳ್ಮೆಯಿಂದ ಧೃತಿಗೆಡದೆ ವಿಮರ್ಶಿಸಿ ಸಮಯ ಕಾದು ಅಚಲವಾದ ಸ್ಪಷ್ಟ ತೀರ್ಮಾನದಿಂದಲೂ ದೂರಾಲೋಚನೆಯಿಂದಲೂ ಕಾರ್ಯನಿರ್ವಹಿಸಿದರೆ ನೀವೇ ಜಯಶಾಲಿಯಾಗುವಿರಿ. ವೃಷಭ ರಾಶಿ. ದೇವತಾನುಗ್ರಹದಿಂದ ಈ ಕಾಲದಲ್ಲಿ ಬಹಳ ಜವಾಬ್ದಾರಿಯುತ, ಪರಿಶ್ರಮದಿಂದ ನಿಷ್ಠೆ, ಪ್ರೀತಿಯಿಂದ ಕೂಡಿದ ಕಾರ್ಯವೈಖರಿಯಿಂದ ನೀವು ಕೈಗೊಳ್ಳುವ ಎಲ್ಲ ವಿಚಾರಗಳಲ್ಲಿ ಯಶಸ್ಸು, ಸಫಲತೆ ಕಾಣುವಿರಿ. ಅನಿರೀಕ್ಷಿತ ಧನಾಗಮನ, ಕೀರ್ತಿ ಸಂಪಾದಿಸುವಿರಿ. ಆರೋಗ್ಯದ ಬಗ್ಗೆ ಗಮನ ಹರಿಸುತ್ತಾ ಶಿಸ್ತುಬದ್ಧ ನಿಯಮ ಪಾಲನೆ ಅಗತ್ಯ. ಕೌಟುಂಬಿಕ ಸುಖ ವೃದ್ಧಿ. ಸಾಂಸಾರಿಕ ಸುಖ ತೃಪ್ತಿದಾಯಕ. ಹಿರಿಯರ, ಮಾತಾ ಪಿತೃ, ಗುರುಗಳ ಆಶೀರ್ವಾದ, ಪ್ರೀತಿ ಸದಾಕಾಲ ನಿಮ್ಮ ಜೊತೆಗಿರಲಿದೆ. ಮಕ್ಕಳ ವಿಚಾರದಲ್ಲಿ ತೃಪ್ತಿ. ವಿಶಾಲ ಯೋಚನೆ, ವಿದ್ಯೆ, ಜ್ಞಾನ ವಿಚಾರದಲ್ಲಿ ಸಂಶೋಧನಾತ್ಮಕ ಸ್ವಭಾವ ಉಂಟಾಗುವುದು. ಸ್ಪಷ್ಟ, ಸ್ವಚ್ಛ, ಸಂಶಯವಿಲ್ಲದೆ ಧೈರ್ಯ, ಉತ್ಸಾಹದಿಂದ ಬೃಹತ್ ಯೋಜನೆಗಳಲ್ಲಿ ಆಸಕ್ತಿ, ಉತ್ಕೃಷ್ಟ ಸಾಧನೆ ಮಾಡಿದ ತೃಪ್ತಿ ನಿಮ್ಮದಾಗಲಿದೆ. ನಿಮ್ಮ ನಿರ್ಣಯಗಳು, ವಿಚಾರಗಳು ವಿರೋಧಿಗಳನ್ನು ಸ್ತಬ್ಧಗೊಳಿಸುವುದು. ನಿರಂತರ ಸತ್ಕಾರ, ಧಾರ್ಮಿಕ ಪ್ರಬುದ್ಧ ಆಚರಣೆಗಳು ಜನಮನ್ನಣೆಗೆ ಪಾತ್ರವಾಗುವುದು. ಮಾಡುವಂತಹ ಉಪಾಸನೆ, ಪ್ರಾರ್ಥನೆ ಫಲಿಸಿ ದೇವತಾನುಗ್ರಹ ಪಡೆಯುವಿರಿ. ವಿದೇಶ ಪ್ರಯಾಣ ಸಂಭವ. ದೂರದ ವ್ಯವಹಾರಗಳಲ್ಲಿ ಅಧಿಕ ಗೌರವ, ಮಾನ್ಯತೆ ಲಭಿಸಲಿದೆ. ಮುಖ್ಯವಾಗಿ ನವಗ್ರಹರ ಗ್ರಹಸ್ಥಿತಿಯ ಅನುಕೂಲತೆಯು ನಿಮಗೆ ಹೆಚ್ಚಾಗಿ ಇರುವುದರಿಂದ ವಿಚಲಿತರಾಗದೆ ಧೈರ್ಯದಿಂದಲೂ ಸಂಯಮ, ಪ್ರಾಮಾಣಿಕತೆಯಿಂದಲೂ ಲೋಭರಹಿತವಾಗಿ ಕಾರ್ಯಪ್ರವೃತ್ತರಾದರೆ ಯಶಸ್ಸು, ಜಯ ಸದಾ ನಿಮ್ಮ ಪಾಲಾಗುವುದು. ಮಿಥುನ ರಾಶಿ. ಈ ರಾಶಿಯಲ್ಲಿ ಜನಿಸಿದವರು ಪ್ರಸ್ತುತ ವರ್ಷದಲ್ಲಿ ವಿದ್ಯೆ, ಜ್ಞಾನ, ಉನ್ನತ ಪದವಿ, ಪ್ರತಿಭೆ ಈ ವಿಚಾರದಲ್ಲಿ ದೈವವು ನಿಮಗೆ ಸದಾ ಅನುಕೂಲಕಾರಿಯಾಗಲಿದೆ. ಕ್ರೀಡಾಪಟುಗಳಿಗೆ, ಆಟಗಾರರಿಗೆ ಅವಕಾಶಗಳು, ನಾನಾ ರೀತಿಯ ಸೌಲಭ್ಯಗಳು ಒದಗಿ ಬರುವುದು. ಉನ್ನತ ಶಿಕ್ಷಣಕ್ಕಾಗಿ ದೂರ ಸಂಚಾರದ ಯೋಗ. ಯೋಗ್ಯ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡ್ತಿ ಇತ್ಯಾದಿ ಶುಭ ಫಲಗಳು ಸಂಭವಿಸುವುದು. ಜನ್ಮಸ್ಥಳದಲ್ಲಿ ಮಾಡುವಂತಹ ಚಟುವಟಿಕೆಗಳ ಹೊರತು
ಅನ್ಯ ಪ್ರದೇಶಗಳಲ್ಲಿ ನೀವು ತೋರುವ ನಿಷ್ಠೆ, ವಿಚಾರಧಾರೆ, ಜವಾಬ್ದಾರಿಯು ನಿಮ್ಮ ಸಹೋದ್ಯೋಗಿ ಸಹಚರರಿಂದ ಸಹಕಾರ, ಪ್ರೋತ್ಸಾಹ ಲಭಿಸಿ ಸಕಲ ಗೌರವ ಲಭಿಸಿ ಕೀರ್ತಿವಂತರನ್ನಾಗಿಸುವ ಕಾಲವಾಗಿದೆ. ಸದಾಚಾರಕ್ಕೆ ಆದ್ಯತೆ ನೀಡಿ ಧರ್ಮಬಾಹಿರ ಚಟುವಟಿಕೆಗಳಿಂದ ದೂರವಿದ್ದು ಆಮಿಷಕ್ಕೆ ಒಳಗಾಗದೆ ಎಚ್ಚರವಹಿಸಿ. ಮಾತಿನಲ್ಲಿ ಸ್ಪಷ್ಟತೆ, ನೇರ ನುಡಿ, ಕೇಳುಗರಿಗೆ ತತ್ಕಾಲ ಬೇಸರವಾದರೂ ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಅವಕಾಶವಿರುವುದಿಲ್ಲ. ಸ್ಥಿರ ಚರ ಆಸ್ತಿಗಳ ವಿಚಾರಗಳಲ್ಲಿ ಹೆಚ್ಚಿನ ಜಾಗೃತಿ ಅಗತ್ಯ. ಮಾತಾಪಿತರ ಆರೋಗ್ಯದ ಬಗ್ಗೆಯೂ ಅಧಿಕ ಕಾಳಜಿ ಅಗತ್ಯ. ತಾತ್ಕಾಲಿಕವಾಗಿಯೂ ಸಾಂದರ್ಭಿಕವಾಗಿಯೂ ಮಿತ್ರತ್ವದಿಂದ ಅನುಕೂಲ. ದೀರ್ಘಕಾಲದ ಮಿತ್ರತ್ವದಿಂದ ನಷ್ಟ ಎದುರಿಸಬೇಕಾಗಬಹುದು. ದಾಂಪತ್ಯ ತೃಪ್ತಿದಾಯಕವಾಗಿರುವುದು. ನೃತ್ಯ, ವಾದನ, ಸಂಗೀತಾದಿ ಮನೋರಂಜನೆಗಳಿಗೆ ಆದ್ಯತೆ, ಮನಸ್ಸಂತೋಷ. ನಿಯಮಾನುಸಾರ ತಿಳುವಳಿಕೆಯಿಂದ ದೇವತಾ ಉಪಾಸನೆ ಮಾಡುವಿರಿ. ಸಂದರ್ಭಕ್ಕೆ ಸರಿಯಾಗಿ ಸಹಾಯ ಕೂಡಿ ಬರುವುದು. ನಾನಾ ರೀತಿಯ ಬೆಲೆ ಬಾಳುವ ಆಭರಣಗಳು, ವಸ್ತುಗಳನ್ನು ಸಂಗ್ರಹಿಸುವ ಕಾಲ. ಕರ್ಕಾಟಕ ರಾಶಿ. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಪ್ರಸ್ತುತ ವರ್ಷವು ಶುಭದಾಯಕವಾಗಲಿದೆ. ಆರೋಗ್ಯ ಸುಧಾರಿಸುವುದು. ಆರ್ಥಿಕ ವಿಚಾರದಲ್ಲಿ ನಿರೀಕ್ಷೆಗೂ ಮೀರಿದ ಸಫಲತೆ. ಸ್ಥಿರ ಚರ ಆಸ್ತಿಗಳ ಕ್ರಯ ವಿಕ್ರಯಗಳಲ್ಲಿ ಸಮಾಧಾನ, ತೃಪ್ತಿ. ಉದ್ಯೋಗ ವ್ಯವಹಾರಗಳು ನಿರಂತರವಾಗಿ ನಿಮ್ಮನ್ನ ಅವಲಂಬಿಸುವುದು. ನಿಮ್ಮ ವೈಯಕ್ತಿಕ ಶ್ರಮವೇ ಪ್ರಧಾನವಾಗಿರುವುದು. ಅನ್ಯರ ಸಹಾಯ ದೊರಕದು. ಅನ್ಯರ ಮೇಲೆ ಅವಲಂಬಿತರಾದಲ್ಲಿ ಯಶಸ್ಸು ಲಭಿಸದು. ಧೈರ್ಯ, ಪರಾಕ್ರಮ, ಉಪಾಯಗಳು ಸಹಕಾರಿಯಾಗಲಾರದು. ಪ್ರಾಮಾಣಿಕತೆ, ಸ್ಪಷ್ಟತೆಯ ನಡವಳಿಕೆಗಳು ಮಾತ್ರ ಅರ್ಹವಾಗುವುದು. ವಿದ್ಯೆ, ಜ್ಞಾನ, ಪ್ರತಿಭೆ ವಿಚಾರದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಗೊಳ್ಳುವುದು. ನಿಮ್ಮ ಸ್ವಭಾವದಿಂದ ಅನಗತ್ಯವಾಗಿ ಶತ್ರುಗಳನ್ನು ಸೃಷ್ಟಿ ಮಾಡಿಕೊಂಡು ಸಮಸ್ಯೆ ಎದುರಿಸುವಿರಿ. ಸಾಧ್ಯವಾದಷ್ಟು ಇಂತಹ ಪ್ರವೃತ್ತಿಯಿಂದ ದೂರವಿರಿ. ಇಲ್ಲದಿದ್ದರೆ ಅನಗತ್ಯ ದೈಹಿಕ, ಮಾನಸಿಕ ವ್ಯಾಧಿ ಸಂಭವಿಸುವ ಲಕ್ಷಣವಿದೆ. ಗುರು ಹಿರಿಯರಲ್ಲಿ ಮನಸ್ತಾಪಕ್ಕೆ ಅವಕಾಶ ನೀಡದೆ ಪ್ರೀತಿ, ವಾತ್ಸಲ್ಯಕ್ಕೆ ಪಾತ್ರರಾಗಲು ಪ್ರಯತ್ನಿಸಿ. ದೈವಿಕ ಸಾಧನಾ ವಿಚಾರಗಳಲ್ಲಿ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸಿ. ಧರ್ಮ ಮಾರ್ಗದಲ್ಲಿ ಅನಗತ್ಯ ಅಡಚಣೆಗಳು, ಮೋಸ, ವಂಚನೆಗಳು ಸಂಭವ. ಪಾಲುದಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ. ನೂತನ ಬಂಧು ಮಿತ್ರರ ಭೇಟಿ, ಸಮಾಗಮದಿಂದ ಪ್ರಗತಿ. ಸಾಂಸಾರಿಕ ಸುಖ ತೃಪ್ತಿದಾಯಕ. ಮಾತಾಪಿತೃ ಗುರುಗಳ ಆರೋಗ್ಯಕ್ಕೆ ಹೆಚ್ಚಿನ ಗಮನಹರಿಸಿ. ಮುಖ್ಯವಾಗಿ ಈ ಸಂವತ್ಸರದಲ್ಲಿ ತಾಳ್ಮೆ, ಪಾರದರ್ಶಕತೆ, ಅನ್ಯರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದೆ ವ್ಯವಹರಿಸಿದಲ್ಲಿ ಸುಖ, ಶಾಂತಿ, ಪ್ರಗತಿ ಪಡೆಯುವಿರಿ. ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿದ ನಿಮಗೆ ಈ ಸಂವತ್ಸರದಲ್ಲಿ ಸಂಭವಿಸುವ ಗೋಚರ ಫಲಗಳು. ಪ್ರತಿಯೊಂದು ವಿಚಾರದಲ್ಲಿ ನೀವು ತಲ್ಲೀನರಾಗಿ ಅಧಿಕ ಶ್ರಮ ವಹಿಸಿ ಕಾರ್ಯತತ್ಪರರಾದರೂ ವಿಳಂಬವಾಗಿ ನಿರೀಕ್ಷಿಸಿದ ಫಲ ದೊರಕಲಿಲ್ಲ ಎಂಬ ಬೇಸರ. ಅಧಿಕ ವ್ಯಯ, ಅನಗತ್ಯ ಪ್ರಯಾಣಾದಿಗಳು ಎದುರಾದೀತು. ವಾಗ್ದಾನ ಮಾಡುವಾಗ ಅತಿ ಎಚ್ಚರಿಕೆ ಅಗತ್ಯ. ಕೊಟ್ಟ ಮಾತನ್ನ ಉಳಿಸಲು ನಿಮ್ಮ ಸುಖ, ಸಂಪತ್ತು ಕಳೆದುಕೊಳ್ಳುವ ಸ್ಥಿತಿ ಎದುರಾದೀತು. ವಿವೇಕದಿಂದ ಆತುರತೆ ಮಾಡದೆ ಪೂರ್ವಾಪರ ಸರಿಯಾಗಿ ತಿಳಿದು ತಾತ್ಕಾಲಿಕ ನಿರ್ಣಯಗಳನ್ನು ಅವಲಂಬಿಸಿದರೆ ಸಫಲತೆ ಸಂಭವ. ದೀರ್ಘಕಾಲೀನ ಇತರ ವಿಚಾರಧಾರೆಗಳು ಸಹಕಾರಿಯಾಗಲಾರದು. ಸ್ಥಾನ, ಗೌರವ ಉಳಿಸಲು ಅಧಿಕ ಶ್ರಮ. ಸಾಲದ ಮೊರೆ ಹೋಗುವವರು, ಸಾಲ ಕೊಡುವವರು ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಿ. ಮಾತಾ, ಪಿತೃ, ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸ್ಥಿರ ಚರ ಆಸ್ತಿಗಳ ಕ್ರಯ ವಿಕ್ರಯಗಳಲ್ಲಿ ಪಾರದರ್ಶಕತೆಗೆ ಆದ್ಯತೆ ಅಗತ್ಯ. ಉದ್ಯೋಗ ವ್ಯವಹಾರಗಳಲ್ಲಿ, ಪಾಲುದಾರಿಕೆಗಳಲ್ಲಿ ಗಣನೀಯ ಅಭಿವೃದ್ಧಿ ಸಂಭವ. ನಷ್ಟ ವಸ್ತುಗಳ ಪರಾಮರ್ಶೆ, ಮರಳಿ ದೊರಕುವ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ, ಅಧ್ಯಯನ ನಿರತರಿಗೆ ವಿಪುಲ ಅವಕಾಶ ಒದಗಿ ಬರುವುದು. ಸಾಂಸಾರಿಕ ಸುಖ ತೃಪ್ತಿಕರ. ದೀರ್ಘ ಪ್ರಯಾಣ, ವಿದೇಶಿ ವ್ಯವಹಾರಗಳಲ್ಲಿ ತೃಪ್ತಿಕರ ಫಲಿತಾಂಶ ಪಡೆಯುವಿರಿ. ಕನ್ಯಾ ರಾಶಿ. ಈ ವರ್ಷದಲ್ಲಿ ಶುಭ ಅಶುಭ ಮಿಶ್ರ ಫಲಗಳ ಅನುಭವ ಬರುವುದು. ಸರಿಯಾದ ಶಿಸ್ತು, ನಿಯಮ ಪಾಲನೆಯಿಂದ ದೈಹಿಕ ಆರೋಗ್ಯವು ಸುಸ್ಥಿತಿಯಲ್ಲಿರುವುದು. ಸಾಂಸಾರಿಕ ಸುಖ ಅತ್ಯುತ್ತಮ. ಕೌಟುಂಬಿಕದಿಂದ ಸುಖ ಸಂತೋಷ ಗಳಿಸುವಿರಿ.
ಗುರು ಹಿರಿಯರ ಮಾತಾಪಿತೃ ಸಮಾನರ ಆಶೀರ್ವಾದ ಮಾರ್ಗದರ್ಶನದ ಲಾಭ ಪಡೆಯುವಿರಿ. ಪ್ರಯಾಣಾದಿಗಳಲ್ಲಿ ಸುಖ ಸಂತೋಷ ಪ್ರಾಪ್ತಿ. ಆರ್ಥಿಕ ವಿಚಾರಗಳಲ್ಲಿ ನಿರಂತರ ಧನಾಗಮನವಾಗಿ ಸಂಪತ್ತಿನ ಅಭಿವೃದ್ಧಿ. ಸಂದರ್ಭಕ್ಕೆ ಸರಿಯಾಗಿ ಸಹಾಯ ಲಭಿಸಿ ನಿರೀಕ್ಷಿಸಿದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ. ಗೃಹ ವಾಹನಾದಿ ಸ್ಥಿರಾಚರ ವಸ್ತುಗಳ ವ್ಯವಹಾರಗಳಲ್ಲಿ ಲಾಭ. ಗೃಹೋಪಕರಣ ವಸ್ತುಗಳ ಸಂಗ್ರಹ. ವಿದ್ಯೆ ವಿಚಾರದಲ್ಲಿ ಅನಿರೀಕ್ಷಿತ ವಿಪುಲ ಅವಕಾಶ ಒದಗಿ ಬರುವುದು. ವಿದೇಶಿ ಸಂಸ್ಥೆಗಳಿಂದ ಸವಲತ್ತು ಲಭಿಸುವುದು. ಬಹಳ ಜವಾಬ್ದಾರಿಯುತ ನಡವಳಿಕೆಯಿಂದ ಸಮಾಜದಲ್ಲಿ ಸ್ಥಾನಮಾನ ಗೌರವಕ್ಕೆ ಪಾತ್ರರಾಗಿ ಜನಪ್ರಿಯರಾಗುವ ಅವಕಾಶ ಲಭಿಸಲಿದೆ. ಧಾರ್ಮಿಕ ವಿಚಾರಗಳಲ್ಲಿ ಅಡಚಣೆಗಳು ಎದುರಾದವು. ಇದರಿಂದ ಮಾನಸಿಕ ಅತೃಪ್ತಿ ಸಂಭವಿಸಿದರೂ ಧೃತಿಗೆಡದೆ ಜವಾಬ್ದಾರಿಯಿಂದಲೂ ಸರಿಯಾದ ಯೋಜನೆಗಳಿಂದಲೂ ಕಾರ್ಯಸಾಧನೆಯಾಗುವುದು. ತುಲಾರಾಶಿ. ಈ ವರ್ಷದಲ್ಲಿ ದೈವವು ನಿಮ್ಮ ಮೇಲೆ ವಿಶೇಷ ಕೃಪೆ ಬೀರಿದೆ. ಸದಾಕಾಲ ಚಟುವಟಿಕೆಗಳಿಂದಲೂ ಮನೋಲ್ಲಾಸದಿಂದ ಉದಯೋನ್ಮುಖವಾಗಿ ಕಾರ್ಯಪ್ರವೃತ್ತರಾಗುವಿರಿ. ವಿಪುಲ ಅವಕಾಶಗಳು ನಿಮ್ಮನ್ನ ಆಶ್ರಯಿಸಲು ಬರುವುದು. ನಿರಂತರ ಅಧ್ಯಯನ, ನೂತನ ವಿಚಾರಧಾರೆಗಳಲ್ಲಿ ತಲ್ಲೀನರಾಗುವಿರಿ. ಈ ಪ್ರಯುಕ್ತ ಸಾಂಸಾರಿಕ ಸುಖದಲ್ಲಿ ಗಮನ ಹರಿಸಲು ಸಾಧ್ಯವಾಗದೆ ಸ್ವಲ್ಪ ಬೇಸರ ತಂದಿತು. ಆರೋಗ್ಯದಲ್ಲಿ ಗಣನೀಯ ಪ್ರಗತಿ. ಆಸ್ತಿ ಸಂಚಯನ ಸಂಗ್ರಹದಲ್ಲಿ ಆಸಕ್ತಿ. ನಿರಂತರ ಧನಾಗಮನದಿಂದ ಆತ್ಮಸ್ಥೈರ್ಯ ವೃದ್ಧಿ. ನಿಮ್ಮ ಕಾರ್ಯಶೈಲಿಯಿಂದ ಎಲ್ಲರನ್ನೂ ಆಕರ್ಷಿಸುವ ಅವಕಾಶ. ನಿಮ್ಮ ವಿರೋಧಿಗಳು ಪೈಪೋಟಿ ನೀಡದೆ ಸ್ತಬ್ಧರಾಗುವರು. ಪಾಲುದಾರಿಕಾ ಕ್ಷೇತ್ರದಲ್ಲಿ ಪುರಾತನ ವಿಚಾರಗಳ ಪುನರುತ್ಥಾನಕ್ಕೆ ಅವಕಾಶಗಳು ಒದಗಿ ಬರುವುದು. ಸಂಶೋಧನಾತ್ಮಕ ಗುಣ. ಸಂಶೋಧನಾತ್ಮಕ ಗುಣ ಸ್ವಭಾವದಿಂದ ಆಳವಾದ ಜ್ಞಾನ ಸಂಪಾದನೆ ಗಳಿಸುವಿರಿ. ವಿದ್ಯಾರ್ಥಿಗಳಿಗೆ ಎಲ್ಲ ವಿಧದ ಸವಲತ್ತುಗಳು ಅನುಕೂಲತೆಗಳು ಸಿಗುವುದು. ಸಂದರ್ಭಕ್ಕೆ ಸರಿಯಾಗಿ ಪ್ರದರ್ಶಿಸಿದ ಪ್ರತಿಭೆ ವಿಕಸನವಾಗಿ ಪ್ರಶಸ್ತಿಗೆ ಪಾತ್ರರಾಗಿ ಕೀರ್ತಿವಂತರಾಗುವ ಅವಕಾಶವಿದೆ. ಶಿಸ್ತುಬದ್ಧ ಆಚಾರ ವಿಚಾರ ಪಾಲಿಸಿದರೆ ಸ್ತ್ರೀ ಪುರುಷರು ಪರಸ್ಪರ ಸಹಾಯ ನಿರತರಾಗುವರು. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ. ವೃಶ್ಚಿಕ ರಾಶಿ. ಸದಾ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ಆಸಕ್ತಿ ಭರಿತರಾಗಿ ಸಾಧನೆ ಮಾಡಲು ಪ್ರಯತ್ನಿಸಿ ಸಫಲತೆ ಪಡೆಯುವಿರಿ. ದೀರ್ಘ ಪ್ರಯಾಣ, ದೇಶ ವಿದೇಶಗಳ ಮಿತ್ರರೊಂದಿಗೆ ಸಂಪರ್ಕ ಬೆಳೆಸುವಲ್ಲಿ ಸಫಲತೆ ಕಾಣುವಿರಿ. ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ವಿಚಾರಗಳ ಚಟುವಟಿಕೆಗಳಲ್ಲಿ ಜವಾಬ್ದಾರಿ ವಹಿಸಿ ಸತ್ಕಾರ್ಯಕ್ಕೆ ಧನವ್ಯಯ ಸಂಭವಿಸಿ ಯಶಸ್ಸು ಗಳಿಸಿ ಆತ್ಮತೃಪ್ತಿ ಅನುಭವಿಸುವಿರಿ. ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ. ಅನಗತ್ಯ ಒತ್ತಡಕ್ಕೆ ಒಳಗಾಗಬಾರದು. ಹಣಕಾಸಿನ ವಿಚಾರದಲ್ಲಿ ವಿಪುಲ ಅವಕಾಶಗಳು ಕೂಡಿಬಂದು ನಿರಂತರ ಧನಾಗಮನವಾಗಿ ಸಂಪತ್ತು ಕ್ರೋಢೀಕರಿಸಿ ಸ್ಥಿರಾಚರ ಆಸ್ತಿಗಳ ಸಂಗ್ರಹವಾಗುವುದು. ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಕ್ಕೆ ಆಸ್ಪದ ನೀಡದಂತೆ ವ್ಯವಹರಿಸಿ. ಸಹೋದರರನ್ನು ಒಳಗೊಂಡಂತೆ ಸಹೋದ್ಯೋಗಿಗಳಿಂದಲೂ ಸೇವಕ ವರ್ಗದವರಿಂದಲೂ ಉತ್ತಮ ಸಹಕಾರ ಲಭಿಸಲಿದೆ. ವಿದ್ಯೆ, ಜ್ಞಾನಾದಿ ವಿಚಾರಗಳಲ್ಲಿ ಅನುಕೂಲ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಎದುರಿಸಿದರೂ ಅಂತಿಮ ಫಲ ಉತ್ಕೃಷ್ಟ ರೀತಿಯಲ್ಲಿ ಸಿಗಲಿದೆ. ಉದ್ಯೋಗ ವ್ಯವಹಾರಗಳಲ್ಲಿ ಸ್ಪರ್ಧೆ, ಪೈಪೋಟಿಗಳಿಗೆ ಅವಕಾಶ ನೀಡದಂತೆ ಕಾರ್ಯನಿರ್ವಹಿಸುವಿರಿ. ಸದಾಕಾಲ ನೂತನ ವಿಶಿಷ್ಟ ಶೈಲಿಯ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ಸಂಪೂರ್ಣಗೊಳಿಸಿ ಜನಮನ್ನಣೆ ಪಡೆಯುವಿರಿ. ಧನುರಾಶಿ. ಅಧಿಕ ಪರಿಶ್ರಮ, ಆತ್ಮವಿಶ್ವಾಸದಿಂದ ಕಾರ್ಯ ಸಾಧಿಸಿ ಸಫಲತೆ ಲಭಿಸಿದ ಆತ್ಮತೃಪ್ತಿ. ಆರೋಗ್ಯದ ಬಗ್ಗೆ ಗಮನ ಅಗತ್ಯ. ಉದಾಸೀನತೆ ಮಾಡದೆ ಸರಿಯಾದ ನಿಯಮ ಶಿಸ್ತು ಪಾಲಿಸಬೇಕು. ಆರ್ಥಿಕ ವಿಚಾರಗಳಲ್ಲಿ ನಿರಂತರ ಧನ ಸಂಚಯನದ ಅಭಿವೃದ್ಧಿಯಾದರೂ ಅನಗತ್ಯ ಖರ್ಚುಗಳಿಗೆ ಅವಕಾಶ ಸಂಭವ. ಸಾಲಗಾರರಿಂದ ಮುಕ್ತಿ. ದಾಕ್ಷಿಣ್ಯಕ್ಕೆ ಒಳಗಾಗದೆ ವ್ಯವಹರಿಸಿ. ಉದ್ಯೋಗ ವ್ಯವಹಾರಗಳಲ್ಲಿ ಪರಿವರ್ತನೆ ಸಂಭವ. ಸ್ಥಾನಪಲ್ಲಟ ಸಂದರ್ಭದಲ್ಲಿ ಆತುರವಾಗಿ ನಿರ್ಣಯಿಸದೆ ಪೂರ್ವಾಪರ ವಿಮರ್ಶೆ ಮಾಡಿ ನಿರ್ಧಾರಕ್ಕೆ ಬರುವುದು ಸೂಕ್ತ. ಗುರು ಹಿರಿಯರ ಮಾರ್ಗದರ್ಶನದ ಲಾಭ ಪಡೆಯುವಿರಿ. ವಿದೇಶಿ ವ್ಯವಹಾರಗಳಲ್ಲಿ ಪ್ರಗತಿ. ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲಕರ ಪರಿಸ್ಥಿತಿ ಒದಗಿ ಬರಲಿದೆ. ಸಾಂಸಾರಿಕ ಸುಖ ತೃಪ್ತಿಕರ. ಮಾತಾಪಿತರ ಆರೋಗ್ಯದ ಕಡೆ ಗಮನ ಅಗತ್ಯ.
ಮಕ್ಕಳ ವಿಚಾರದಲ್ಲಿ ಅತಿ ಸಂತಸ ತರುವುದು. ಗಳಿಸಿದ ಸ್ಥಾನ ಗೌರವಾದಿಗಳನ್ನು ಉಳಿಸಲು ಬಹಳ ಜವಾಬ್ದಾರಿಯುತ ಪರಿಶ್ರಮ ಪಟ್ಟು ಇನ್ನೂ ಹೆಚ್ಚಿನ ಕೀರ್ತಿ ಸಂಪಾದಿಸುವಿರಿ. ಮಕರ ರಾಶಿ. ಪ್ರಸ್ತುತ ವರ್ಷದಲ್ಲಿ ಸಂಭವಿಸುವ ಶುಭ ಅಶುಭ ಫಲ. ದೈಹಿಕ ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆ. ಮೃದುವಾದ ವಾಕ್ಚಾತುರ್ಯತೆಯಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ನಿರಂತರ ಲಾಭ ರೀತಿಯಲ್ಲಿ ಧನಾಗಮನ. ಆರ್ಥಿಕ ಮುಗ್ಗಟ್ಟಿನಿಂದ ಬಿಡುಗಡೆ. ಪರರ ಅವಲಂಬನೆ ಮಾಡದೆ ನಿಮ್ಮ ಸ್ವಂತ ಪ್ರಯತ್ನದಿಂದ ಕಾರ್ಯೋನ್ಮುಖರಾದರೆ ಯಶಸ್ಸು ಲಭಿಸಲಿದೆ. ಸ್ಥಿರ ಚರ ಆಸ್ತಿಗಳ ಕ್ರಯ ವಿಕ್ರಯಗಳಲ್ಲಿ ಸಫಲತೆ. ಮಕ್ಕಳ ವಿಚಾರದಲ್ಲಿ ಪರಿಶ್ರಮ ಎದುರಾದರೂ ಉತ್ತಮ ಫಲಿತಾಂಶ ಸಿಗುವುದರಲ್ಲಿ ಮಾನಸಿಕ ತೃಪ್ತಿ. ವಿದ್ಯೆ ಜ್ಞಾನಾದಿ ವಿಚಾರಗಳಿಗೆ ಹೊರ ದೇಶಗಳಲ್ಲಿ ಅವಕಾಶ ಒದಗಿ ಬರುವುದು. ನಿರಂತರ ಅಧ್ಯಯನಾಸಕ್ತಿ, ಉತ್ತಮ ವಿಚಾರಧಾರೆ, ಸಂದರ್ಭಕ್ಕೆ ಸರಿಯಾದ ಪ್ರತಿಭೆ ಪ್ರದರ್ಶಿಸಿ ಗೌರವಗಳನ್ನು ಪಡೆಯುವಿರಿ. ಹಿತಶತ್ರುಗಳ ಬಾಧೆ ಕಾಡುವುದು. ಸಾಂಸಾರಿಕ ಸುಖ ಅತ್ಯುತ್ತಮವಾಗಿದ್ದು ಪರಸ್ಪರ ಸಹಕಾರ ಲಭಿಸಲಿದೆ. ಕುಟುಂಬದವರಿಂದಲೂ ಮಾತಾಪಿತೃ ಸಮಾನರಿಂದ ಪ್ರೋತ್ಸಾಹ ದೊರೆಯಲಿದೆ. ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಗಳು ಹಾಗೂ ಸನ್ನಿಧಿಗಳ ಸಂದರ್ಶನ ಮಾಡುವಿರಿ. ಕುಂಭರಾಶಿ. ಈ ಕಾಲಾವಧಿಯಲ್ಲಿ ದೈಹಿಕ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಾಣುವಿರಿ. ಸ್ಥಾನಮಾನ, ಗೌರವ, ಕೀರ್ತಿ ಗಳಿಸಲಿದ್ದೀರಿ. ಉತ್ತಮ ಬಂಧು ಮಿತ್ರರ ಭೇಟಿ, ಪರಸ್ಪರ ಸಹಕಾರದಿಂದ ಕಾರ್ಯ ಸಾಧಿಸುವಿರಿ. ಸ್ಥಿರ ಚರ ಆಸ್ತಿಗಳಲ್ಲಿ ನಿರೀಕ್ಷೆಗೂ ಮೀರಿ ಲಾಭ ಸಿಗಲಿದೆ. ಸಂದರ್ಭಕ್ಕೆ ಸರಿಯಾಗಿ ಅದೃಷ್ಟವು ನಿಮ್ಮನ್ನ ಹುಡುಕಿಕೊಂಡು ಬರುವುದು. ಆಮದು, ರಫ್ತು, ದೀರ್ಘ ಪ್ರಯಾಣ, ವಿದೇಶಿ ವ್ಯವಹಾರಗಳಲ್ಲಿ ಅಧಿಕ ಯಶಸ್ಸು, ಕೀರ್ತಿ, ಲಾಭ ಸಂಭವ. ಮಾತಾಪಿತಾ, ಗುರು ಹಿರಿಯರ ಸಂಪೂರ್ಣ ಸಹಕಾರ. ಆರ್ಥಿಕ ವಿಚಾರಗಳಲ್ಲಿ ಮುಂಜಾಗೃತಾ ನಿಯಮಗಳು ಅಗತ್ಯ. ಅನಗತ್ಯ ಸಾಲದ ಮೊರೆ ಹೋಗಬಾರದು. ಮಾತಿನಲ್ಲಿ ಸ್ಪಷ್ಟತೆ ಇರಲಿ. ದಾಕ್ಷಿಣ್ಯ ಪ್ರವೃತ್ತಿಯಿಂದ ನಷ್ಟ ಕಷ್ಟ ಎದುರಾಗುವ ಸಾಧ್ಯತೆ. ಕುಟುಂಬದವರೊಂದಿಗೆ ಪಾರದರ್ಶಕತೆ ಅಗತ್ಯ. ಮಕ್ಕಳ, ಸಹೋದರ ಸಹೋದರಿಯರ ವರ್ಗದವರ ಆರೋಗ್ಯ ಗಮನಿಸಿ. ಹಿತಶತ್ರುಗಳಿಂದ ಕಿರುಕುಳ ಉಂಟಾದರೂ ಯಾವುದೇ ರೀತಿಯಾದ ನಷ್ಟ ಸಂಭವಿಸದು. ಧೈರ್ಯ, ಉತ್ಸಾಹದಿಂದಲೂ ಹಾಗೂ ಸಂದರ್ಭಕ್ಕೆ ಸರಿಯಾಗಿ ಸಿಗುವ ಸಹಾಯದಿಂದ ನೀವು ಕೈಗೆತ್ತಿಕೊಳ್ಳುವ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸುವಿರಿ. ಚರಿತ್ರೆ ನಿರ್ಮಿಸಿ ಸಮಾಜದಲ್ಲಿ ಯೋಗ್ಯ ಸ್ಥಾನಮಾನ, ಗೌರವಕ್ಕೆ ಪಾತ್ರರಾಗುವಿರಿ. ಮೀನರಾಶಿ. ಈ ಕಾಲದಲ್ಲಿ ಹಲವಾರು ಸುಖ ದುಃಖ ಅನುಭವಿಸುವ ಸಂಭವ. ಸ್ಥಿರ ಚರ ಆಸ್ತಿ ವಿಚಾರಗಳಲ್ಲಿ ವ್ಯವಹರಿಸುವಾಗ ಮೋಸ ಆಗದಂತೆ ಎಚ್ಚರ ವಹಿಸಿ. ಆರ್ಥಿಕ ಅಭಿವೃದ್ಧಿ ಕಂಡರೂ ಸರಿಯಾದ ನಿಯಮ, ಶಿಸ್ತು ಪಾಲನೆ ಅಗತ್ಯ. ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರಗಳಲ್ಲಿ ಪಾರದರ್ಶಕತೆಗೆ ಆದ್ಯತೆ ನೀಡಿ. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಮಯವಾಗಿದ್ದು ಹೆಚ್ಚಿನ ಉನ್ನತ ಶಿಕ್ಷಣಕ್ಕೆ ವಿಪುಲ ಅವಕಾಶ ಒದಗಿ ಬರಲಿದೆ. ಧಾರ್ಮಿಕ ಶ್ರದ್ಧೆ, ಚಟುವಟಿಕೆಗಳಲ್ಲಿ ಸಕ್ರಿಯ ವಾತಾವರಣವಿರಲಿದೆ. ಪಾಲುಗಾರರ ಪರಿಸ್ಥಿತಿ ಅರಿತು ವ್ಯವಹರಿಸಿದರೆ ಅಭಿವೃದ್ಧಿ. ದಾಂಪತ್ಯ ತೃಪ್ತಿಕರ. ಉದ್ಯೋಗ ವ್ಯವಹಾರಗಳಲ್ಲಿ ಅನುಕೂಲಕರ ಬದಲಾವಣೆ. ಬಡ್ತಿ ಸಂಭವ. ಲಾಭದಾಯಕ ಹೂಡಿಕೆಗಳಲ್ಲಿ ಅಧಿಕ ಧನ ವಿನಿಯೋಗ ಮಾಡುವಿರಿ. ಪರ ಊರಿನಲ್ಲಿ ವ್ಯವಹರಿಸುವ ಕಾರ್ಯಗಳಲ್ಲಿ ಸ್ಥಾನ, ಗೌರವ, ಪ್ರತಿಷ್ಠೆ ಲಭಿಸಿದ ತೃಪ್ತಿ. ಪ್ರತಿಕೂಲ ಸಮಯವನ್ನ ಉತ್ತಮವಾಗಿ ನಿಭಾಯಿಸುವಿರಿ. ಹಿತಶತ್ರುಗಳ ಸ್ಪರ್ಧೆ, ಪೈಪೋಟಿ ಸಂಭವಿಸಿದರೂ ಕುಟುಂಬದವರಿಂದ, ಗುರು ಹಿರಿಯರಿಂದ ಸಂದರ್ಭಕ್ಕೆ ಸರಿಯಾದ ಪ್ರೋತ್ಸಾಹ ಒದಗಿ ಬರಲಿದೆ. ಆತ್ಮಸ್ಥೈರ್ಯದಿಂದ ಕಾರ್ಯವನ್ನು ನಿರ್ವಹಿಸಿ ಜಯಶಾಲಿಯಾಗುವಿರಿ.